ದಲ್ಲಿ ಮುಂಬರುವ ಚುನಾವಣೆಗೆ ನಮಗೆ ನಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನಮ್ಮನ್ನು ಬೆಂಬಲಿಸಬೇಕಾಗಿ ಈ ಮೂಲಕ ನಾವು ತಮ್ಮಲ್ಲಿ ವಿನಂತಿಸುತ್ತೇವೆ. ಮೂಲ ಮೂಡಬಿದ್ದಿರಿ ಅಲಂಗಾರ್ನಲ್ಲಿ, ಈಗ ಮಂಗಳೂರಿನಲ್ಲಿ ಮತದಾರ ಬಾಂಧವರಿಗೂ ನಾನು ಆತ್ಮೀಯವಾಗಿ 2024ರ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಇವತ್ತು ನನ್ನ ಹೆಸರು ಗೋಪಾಲ್ ಮುತ್ತೂರ್ ಅಂತ, ಬಹುಜನ್ ಸಮಾಜ ಪಾರ್ಟಿಯ ಜಿಲ್ಲಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಹಾಗೆಯೇ ಈ ಸಲದ 2024ರ ಲೋಕಸಭಾ ಚುನಾವಣೆಯಲ್ಲಿ ಬಹುಜನ್ ಸಮಾಜ ಪಾರ್ಟಿಯಿಂದ ಮಂಗಳೂರು ಲೋಕಸಭಾ ಕ್ಷೇತ್ರದಿಂದ ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಆಗಿರುವಂಥ ಕಾಂತಪ್ಪ ಲಂಗರವರು ಅವರನ್ನು ಇವತ್ತು ಬಹುಜನ್ ಸಮಾಜ ಪಾರ್ಟಿಯ ರಾಜ್ಯ ಸಮಿತಿಯ ಆದೇಶದ ಮೇರೆಗೆ ಹಾಗೂ ಅಕ್ಕ ಮಾಯಾವತಿಯವರ ಆದೇಶದ ಮೇರೆಗೆ ಪಕ್ಷದ ಬಿ-ಫಾರ್ಮನ್ನು ಕೊಟ್ಟು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಣಕ್ಕಿಳಿಸ್ತಾ ಇದ್ದೇವೆ. ಇಲ್ಲಿರ್ತಕ್ಕಂಥ ಎಲ್ಲ 8 ವಿಧಾನಸಭಾ ಕ್ಷೇತ್ರದ ಎಲ್ಲ ಬಹುಜನ ಬಂಧುಗಳು, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ದಲಿತರು ಎಲ್ಲರೂ ತಮ್ಮ ಕಾಂತಪ್ಪ ಲಂಗರವರ ಬಹುಜನ್ ಸಮಾಜ ಪಾರ್ಟಿಯ ಆಣೆ ಚಿಹ್ನೆಗೆ, ಗುರುತಿಗೆ ಮತವನ್ನು ನೀಡಿ ಎಲ್ಲರೂ ಅವರನ್ನು ಜಯಶೀಲರನ್ನಾಗಿ ಮಾಡಬೇಕು. ಅದೇ ರೀತಿ ಇಲ್ಲಿರ್ತಕ್ಕಂಥ ಎಲ್ಲ ಕೂಲಿ ಕಾರ್ಮಿಕರು ಮತ್ತು ಯುವಜನರು, ಕೃಷಿಕರು ಮತ್ತು ಮಹಿಳೆಯರು ಎಲ್ಲರ ಪರವಾಗಿ ಇವತ್ತು ಕಾಂತಪ್ಪ ಲಂಗರವರು ಸುಮಾರು 40 ವರ್ಷಗಳಿಂದ ಮಹಿಳಾ ದೌರ್ಜನ್ಯದ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಅನೇಕ ಹೋರಾಟವನ್ನು ಮಾಡಿದಂಥ ಒಬ್ಬ ಧೀಮಂತ ನಾಯಕ ಕಾಂತಪ್ಪ ಲಂಗರವರು, ಹೋರಾಟಗಾರ, ಸಾಮಾಜಿಕ ಕಳಕಳಿಯುಳ್ಳವರು. ಅವರನ್ನು ಹೆಚ್ಚಿನ ಪ್ರಚಂಡ ಬಹುಮತದಿಂದ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತದಾರರು ಆರಿಸಬೇಕಂತ ನಾನು ಇನ್ನೊಮ್ಮೆ ತಮ್ಮ ಮತದಾರರ ಬಳಿ ಮನವಿಯನ್ನು ಮಾಡ್ತೇನೆ. ಅದೇ ನಮಸ್ಕಾರ, ಜೈ ಭೀಮ್. ನಾವು ಬಹುಜನ್ ಸಮಾಜ ಪಾರ್ಟಿಯ ಉದ್ದೇಶ ಏನಂತ ಹೇಳಿದರೆ, ಒಂದು ಓಟು ಒಂದು ನೋಟ್ ಕೊಡಬೇಕಂತ ನಾವು ಕೇಳುವಾಗ ಎಲ್ಲ ಜನರ ಗಮನಕ್ಕೆ ನಾವು ತರ್ತೇವೆ. ಕೊಡುವವರು ಕೊಡ್ತಾರೆ, ನಮಗೆ ಪಾಠದ ಹಿತೈಷಿಗಳು ಎಲ್ಲರೂ ಮತದಾರರು ಕೊಡ್ತಾರೆ. ಆ ಕ್ರೋಢೀಕರಣದಿಂದ ನಾವು ಪಕ್ಷವನ್ನು ಬಲಪಡಿಸ್ತೀವಿ. ಮತ್ತು BSP ನೀವು ಚುನಾವಣೆ ಬಂದಾಗಂತ ಹೇಳಿ ನಾವು ಗ್ರಾಸ್ ರೂಟ್ನಲ್ಲಿ ಏನೋ ಕೆಲಸ ಆಗ್ತಾಯಿದೆ. ಯಾವುದು ಎಲ್ಲ ತಳಮಟ್ಟದ ಕ್ಯಾಂಪ್ಗಳೆಲ್ಲ, ಬಹುಜನ್ ಸಮಾಜದ ಎಲ್ಲ ಕಾರ್ಯಕರ್ತರ ಶಿಬಿರಗಳನ್ನು ನಾವು ಮಾಡ್ತಾ ಇದ್ದೇವೆ. ಆದರೆ ಮಾಧ್ಯಮದ ಮುಂದೆ ಯಾವುದೇ ಇದು ಬಂದಿಲ್ಲ. ಬೇರೆ ಜನರ ಸಮಸ್ಯೆ ಇದ್ದಾಗ ಕಾಣಿಸಿಕೊಳ್ಳೋದು ಈ ರೀತಿ ಇದ್ದರೆ ಪಕ್ಷ ಕಟ್ಟಕ್ಕೆ ಸಾಧ್ಯ. ಕಳೆದ ಚುನಾವಣೆ, ವಿಧಾನಸಭಾ ಚುನಾವಣೆಯಲ್ಲಿ ದಕ್ಷಿಣ ನಾವು ಸ್ಪರ್ಧೆ ಮಾಡಿಲ್ಲ. ಹಾಗಾಗಿ ಸ್ವಲ್ಪ ನಮಗೆ ಓಟು ಕಡಿಮೆ. ಆದರೆ ನಮ್ಮ ಇಲ್ಲಿ ದಲಿತರ, ಹಿಂದುಳಿದ ವರ್ಗದ ಮತ್ತು ಅಲ್ಪಸಂಖ್ಯಾತರು, ಬಹುಜನ ಸಮಾಜ ಮಾಸದಲ್ಲಿ ಓಟಿದೆ. ಹಾಗಾಗಿ ಈ ಸಲ ನಾವು BSPಯಲ್ಲಿ ಸ್ಪರ್ಧೆ ಮಾಡಿ ಓಟನ್ನು ಪಡೆದಿದ್ದೇವೆ. ಹಳ್ಳಿಯಲ್ಲಿ ನಾವು ಪ್ರಚಾರ ಇಲ್ಲದೆ ಹಳ್ಳಿಯ ಜನಗಳ ಸಮಸ್ಯೆಗಳು ನಾವು ಎಲ್ಲ ಕಡೆಯಲ್ಲಿ ತಗೊಳ್ತೇವೆ, ಹೋರಾಟ ಮಾಡ್ತೇವೆ. ಬೇರೆ ಬೇರೆ ದೌರ್ಜನ್ಯಗಳು, ರೈತರ ಸರ್ಕಾರದ ಗಮನಕ್ಕೆ
ಮಾಡ್ತಾ ಇದ್ದೀವಿ. ಬಹುಜನ ಸಮಾಜ ಪಾರ್ಟಿಯಲ್ಲಿ ಕಾರ್ಯಕಾರಿ ಊರು ಮುಳುಗಿದ್ದೀರಿ ಅಲ್ಲ. ಈಗ ಮಂಗಳೂರಿನ ಪಟ್ಟಾರದ ವಾಸ್ತವವಾಗಿ ಸಮಸ್ಯೆಯಾಗಿದೆ. ನಾನು ನನ್ನ ಕಾಲೇಜು ವಿದ್ಯಾಭ್ಯಾಸಕ್ಕೆ ಗೌರ್ಮೆಂಟ್ ಕಾಲೇಜಲ್ಲಿ ಮುಗಿಸಿ ಕರ್ನಾಟಕದ ಓಪನ್ ಯೂನಿವರ್ಸಿಟಿಗಳಲ್ಲಿ ಸೈನ್ಸ್ ಅಭ್ಯಾಸ ಮಾಡಿದ್ದೆ. ಹಾಗೆ ದಲಿತ ಚಳವಳಿ ವಿದ್ಯಾರ್ಥಿ ಒಕ್ಕೂಟದಿಂದಲೇ ನಾವು ದಲಿತ ಚಳವಳಿ ಹಾಗಾಗಿ ರಾಷ್ಟ್ರೀಯ ಒಂದು ಚಳವಳಿ ಮಹಾತ್ಮ ಫೂಲೆ, ಸಾಮಾಜಿಕ ಸಾಮಾಜಿಕ ಪರಿವರ್ತನೆ ಚಳವಳಿ, ದಲಿತ ಚಳವಳಿ ಹಾಗೂ ಕಾಂಚರಾಮ್ ಸಂಘಟಿಸಿದ ಬಹುಜನ ಚಳವಳಿ ನಾವು ಸಕ್ರಿಯವಾಗಿದ್ದೇವೆ. ಕೆಲವು ಪೀಡಿತ ಸ್ಕೀಮ್ ಕೂಡ ಎಂಪಾಯರ್ ಆಗಿ ಕೆಲಸ ಮಾಡಿದ್ದೇವೆ. ನಾನು ನಾಮಕರಣ ಟ್ರಸ್ಟ್ ಈಗ ಪ್ರಾಧಿಕಾರ ಸೇವೆ ಮಾಡಿ ಸೂಪರ್ಡೆಂಟ್ ಅಸಿಸ್ಟೆಂಟ್ ಆಫೀಸ್ ಸೂಪರ್ಡೆಂಟ್ ಆಗಿ 2020ರಲ್ಲಿ ರಿಟೈರ್ಡ್ ಆಗಿದ್ದೇನೆ. ಅದರ ನಂತರ 20ರಲ್ಲಿ ನಾನು ಬಹುಜನ ಸಮಾಜ ಪಾರ್ಟಿಗೆ ಸೇರಿ ಅದರ ನಿರಂತರ ಕೆಲಸ ಮಾಡಲು ನಾನು ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೇನೆ. ಈಗ ಚಳವಳಿಯಲ್ಲಿ ತುಂಬ ದಲಿತ ಚಳವಳಿ ಹಿಂದುಳಿದ ವರ್ಗದ ಒಕ್ಕೂಟಗಳ ಮಂಡಲದ ಆಯೋಗಗಳಲ್ಲಿ ಹಿಂದುಳಿದ ವರ್ಗದ ಅಧ್ಯಕ್ಷರ ಜೊತೆಗೆ ಕೂಡ ನಾನು ಅವರಿಗೆ ಹೆಚ್ಚು ನಮ್ಮ ಚಳವಳಿಗೆ ಅವರ ಜೊತೆ ಎಲ್ಲರ ಜೊತೆ ಧಾರ್ಮಿಕ ಸಹೋದರತೆ ನಿರ್ಮಿಸುವಂಥ ಕೆಲಸದಲ್ಲಿ ಕೂಡ ನಾವು ನಿರಂತರ ಕೆಲಸ ಮಾಡಿದ್ರು. ಹಾಗೂ ಇಲ್ಲಿಯ ತುಳುನಾಡಿನ ಅಭಿವೃದ್ಧಿಗೋಸ್ಕರ ಇಲ್ಲಿಯ ಎಲ್ಲ ಭಾಷೆ ಬಗ್ಗೆ ಕೂಡ ನಮಗೆ ಗತಿ ಇದೆ. ಹಾಗೂ ಸಾಂಸ್ಕೃತಿಕವಾಗಿ ಇಲ್ಲಿಯ ಕಳೆದ ವರ್ಷ ಕೂಡ ನಾವು ಇಟ್ಕೊಂಡಿದ್ದೇವೆ. ಹಾಗಾಗಿ ನಮ್ಮ ಕೆಲಸ ನೋಡಿ ಬಹುಜನ ಸಮಾಜ ಪಾರ್ಟಿ ಜಯಂತಿ ಮಾಯಾವತಿ ಹಾಗೂ ರಾಜ್ಯದ ಅಧ್ಯಕ್ಷರಾದ ಮಾನಸಂದ್ರ ಮನೆಯಪ್ಪ ಅವರು ಟಿಕೆಟ್ ಕೊಟ್ಟಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆ ಹೇಳುತ್ತಾ ಈ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ನನ್ನನ್ನು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದರೆ ಈ ಸಂದರ್ಭದಲ್ಲಿ ನಾವು ಅದಕ್ಕೆ ಹೋರಾಟ ಮಾಡಲು ಜನಗಳ ಬಡವರಿಗಾಗಿ, ಕಿರುಗಾರಿಕೆಗಾಗಿ, ಮಹಿಳೆಯರಿಗಾಗಿ, ಶೋಷಿತ ಜನರಿಗೆ ಹೋರಾಟ ನಾವು ಯಾವುದೂ ಕಟ್ಟಿಬದ್ಧರಾಗಿದ್ದೇವೆ ಹೇಳುತ್ತಾ ಈಗಿನ ಸರ್ಕಾರಗಳು ಕೇಂದ್ರ ಸರ್ಕಾರ ಮತ್ತು ಕೂಡ ಬಿಜೆಪಿ ಸರ್ಕಾರ ಇತ್ತೀಚೆಗೆ ಬಾಂಡ್ ಚುನಾವಣಾ ಬಾಂಡ್ ಬಂದಿದೆ. ಈ ಚುನಾವಣಾ ಬಾಂಡ್ನಲ್ಲಿ ಹೆಚ್ಚಿನ ಹಣವನ್ನು ಬಿಜೆಪಿ ಸರ್ಕಾರ ಉದ್ಯಮಿಗಳಿಂದ ಲಂಚದ ಮುಖಾಂತರ ಬೇರೆ ಬೇರೆ ಅವರಿಗೆ ಸಹಕರಿಸುವ ಮುಖಾಂತರ ಹಣವನ್ನು ಇದು ಮಾಡಿದ್ದೇವೆ. ಹಾಗೆ ಇದರ ಜೊತೆಯಲ್ಲಿ 26 ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು, 7 ಪಕ್ಷಗಳಿಂದ ಕೂಡ ಅದರಲ್ಲಿ ಹೆಚ್ಚಿನ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು ಕೂಡ ಈ ಚುನಾವಣಾ ಬಾಂಡನ್ನು ಖರೀದಿಸಿ ಉದ್ಯಮಿಗಳಿಗೆ ಸಹಕಾರ ಮಾಡಿದ್ದಾರೆ. ಆದರೆ ಬಹುಜನ ಸಮಾಜ ಪಾರ್ಟಿ ಜಯಂತಿ ಮಾಯಾವತಿಯವರು ಯಾವುದೇ ಉದ್ಯಮಿಗಳಿಂದ ಹಣ ತಗೊಂಡ ನಿದರ್ಶನ ಇಲ್ಲ. ನಾವು ವಿಡಿಯೋಗಳಲ್ಲಿ ನೋಡಿರ್ಬೋದು. PSP ಎಲ್ಲಿ ಕೂಡ ಇಲ್ಲ. ನಾವು ಯಾವ ಮೊದಲು ಕೂಡ ನಾವು ಬಹುಜನ ಸಮಾಜ ಪಾರ್ಟಿ ಉದ್ಯಮಿಗಳಿಂದ, ಬಂಡವಾಳಶಾಹಿಗಳಿಂದ ಯಾವುದೇ ಹಣ ತಗೊಂಡು ನಾವು ಕೆಲಸ ಮಾಡುವುದು ಜನಗಳ ಸಹಕಾರದಿಂದ, ಮೆಂಬರ್ಶಿಪ್ ಹಣದಿಂದಲೇ ನಾವು ಬಹುಜನ ಸಮಾಜ ಪಾರ್ಟಿ ಕಟ್ತಾ ಇದ್ದೇವೆ. ಇದರ ಮುಖ್ಯ ಉದ್ದೇಶ ಸಾಮಾಜಿಕ ಪರಿವರ್ತನೆ ಮತ್ತು ಆರ್ಥಿಕ ವಿಮೋಚನೆ ಹಾಗೂ ಸಮಾನತೆಗಾಗಿ ನಾವು ಹೋರಾಟ ಮಾಡುವುದು ಇದರ PSP ಮುಖ್ಯ ಉದ್ದೇಶ. ಅದನ್ನು ಕೂಡ PSP ಸಂವಿಧಾನವನ್ನು, ಭಾರತದ ಸಂವಿಧಾನ ಜಾರಿಗೊಳಿಸಿದೆ PSP ಉದ್ದೇಶ. ಈ ನಿಟ್ಟಿನಲ್ಲಿ ನಾವು ರಾಷ್ಟ್ರಾದ್ಯಂತ, ರಾಜ್ಯಾದ್ಯಂತ ಹಾಗೂ ಜಿಲ್ಲೆಯಾದ್ಯಂತ ನಾವು ಕೆಲಸ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ತುಳುನಾಡಿನ ಮತದಾರ ಬಾಂಧವರಲ್ಲಿ ಹಾಗೂ ಪ್ರಜಾಪ್ರಭುತ್ವ ಜಿಲ್ಲೆಯ ಅಭ್ಯರ್ಥಿಯನ್ನು ಘೋಷಿಸಿದ್ದಾರೆ. ಹಾಗಾಗಿ ಇವತ್ತು ನಾವು ಕಾಂತಪ್ಪ ಲಂಗರವರು ಒಬ್ಬ ಸರ್ಕಾರಿ ನೌಕರಿಯಾಗಿದ್ದು ಈಗ ನಿವೃತ್ತಿಯಾಗಿಕೊಂಡು ಸುಮಾರು 40 ವರ್ಷಗಳಿಂದ ಅವರು ಸರ್ಕಾರಿ ಹುದ್ದೆಯಲ್ಲಿರುವಾಗ ಅವರು ಸಾಮಾಜಿಕ ಸಂಘಟನೆ ಮತ್ತು ಸಮಾಜ ಪರಿವರ್ತನೆ ಚಳವಳಿಯಲ್ಲಿ ನಿರಂತರವಾಗಿ ಸಾಮಾಜಿಕ ಕೆಲಸಗಳನ್ನು ಮಾಡಿಕೊಂಡು ಇವತ್ತು
ವಿದ್ಯಾರ್ಥಿಗಳ ಒಂದು ಉತ್ತಮ ಶಿಕ್ಷಣಕ್ಕಾಗಿ ಅವರ ಕೊಡುಗೆ ತುಂಬ ಇದೆ ಮತ್ತು ಕಾರ್ಮಿಕರ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಕೂಡ ಅವರು ಹೋರಾಟ ಮಾಡಿದವರು, ರೈತ ಪರ ಹೋರಾಟ ಮಾಡಿದವರು, ಹಾಗೆ ಎಲ್ಲ ತಳ ಸಮುದಾಯದ ಅನ್ಯಾಯದ ವಿರುದ್ಧ, ಮಹಿಳೆ ದೌರ್ಜನ್ಯದ ವಿರುದ್ಧ ಕೂಡ ಅಣಿತು ಬಹುಜನ ಸಮಾಜ ಪಾರ್ಟಿ ಮಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನ ಇವತ್ತು